ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಇವತ್ತು ಏನೆಲ್ಲ ನಡೀತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಕೊಡಿ. ನಮ್ಮ ಮನೆ ಮುಂದೆ ಪಪ್ಪಾಯ ಮರ ಇದೆ. ಅದರ ಹಣ್ಣಾಗಿತ್ತು ಪಪ್ಪಾಯ ಹಣ್ಣು ಮೇಲ್ಗಡೆ. ಕೆಡಗಿದ್ರೆ ಕೆಳಗಡೆ ಬಿದ್ರೆ ಮೆತ್ತಗಾಗುತ್ತೆ. ಅದು ಒಂದ್ ದಿವಸ ಇಟ್ರು ಚೆನ್ನಾಗಿರಲ್ಲ ನಾಳೆ ದಿವಸ ಹಣ್ಣು. ಅದಕ್ಕೆ ಏನ್ ಮಾಡೋಣ ಕೆಡಗಕ್ಕೆ ಅಂತ ನೋಡ್ತಾ ಇದೀವಿ. ಇಲ್ಲ ಅಂದ್ರೆ ಚೀಲ ಹಿಡ್ಕತೀವಿ ಹಿಂಗೆ ಕೋಲಲ್ತೀವಿ. ತಡಿ ಅಂದ್ರೆ ತಡಿ ಅಂತ. ಅದೇನ್ ಪಾಪ ಎಸಿ ಪಾಪ ನೋಡಲ್ಲಿ ಪಪ್ಪಾಯ ಹಣ್ಣು. ಸುಮ್ನಿರ್ಪಲ್ಲಮ್ಮ ಎಡಗ್ ಬೇಡ ಅಂತ ಹೊಡೆದೋದ್ರೆ ಚೆನ್ನಾಗಲ್ಲ ಅವು. ಪಪ್ಪಾಯ ಹಣ್ಣ ಕೆಡಗಿಟ್ಟಾದ್ಮೇಲೆ ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಮತ್ತೆ ಬಂದ್ರು ಬೆಂಗಳೂರಿಂದ. ಅವರು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ರು. ಮಧ್ಯಾಹ್ನದ ಮೇಲೆ 3 ಗಂಟೆ ಆಗಿತ್ತು. ತೋಟದ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಎಳ್ನೀರ್ ಕುಡ್ಕೊಂಡ್ ಬರೋಣ ಅಂತ. ನಮ್ ತೋಟ ಹೇಗಿದೆ ತೋರಿಸ್ತೀನಿ ಬನ್ನಿ. ಮುಂದೆ ನನ್ನ ಅಜ್ಜಿ ಅತ್ತೆ ನನ್ನ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ. ಮನೆ ಹತ್ರ ತಂದಿ ಕುಡಿಯೋದಕ್ಕೆ ಏನೋ ಒಂಥರ ಬೇಜಾರು. ತೋಟದಲ್ಲಿ ಒಂಥರ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ಅಲ್ಲೇ ಹೋಗಿ ಕುಡ್ ಬರೋಣ, ಇಲ್ಲೇ ಹತ್ರ ಅಲ್ವಾ ಅಂತ ಹೋಗ್ತಾ ಇದೀವಿ. ನಮ್ಮ ಮನೆ ಹತ್ರ ಹೋದ್ವಿ. ಅಮ್ಮ ಅಡಿಗೆ ಮಾಡ್ತಾ ಇದ್ರು. ನಮ್ಮ ಅಪ್ಪಾಜಿ ತೋಟದಲ್ಲೇ ಆಲ್ರೆಡಿ ನೀರ್ ಹಾಯಿಸ್ತಾ ಇದ್ರು. ಬೋರ್ ಕರೆಂಟ್ ಕೊಟ್ಟಿದ್ರು. ಹಾಗಾಗಿ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದ್ವಿ. ನನ್ನ ತಮ್ಮ ಮುಂದೆ ಹೋಗಿದ್ದಾನೆ ಕೆಡಗೋದಿಕ್ಕೆ ಅಂತ. ನಾವು ಹೋದ್ವಿ ಅಷ್ಟ್ರಲ್ಲಿ ನಮ್ಮ ಅಪ್ಪಾಜಿನ ಎಳ್ನೀರ್ನ ಕೆಡಕ್ತಾ ಇದ್ರು. ನನ್ನ ತಮ್ಮಂಗೆ ಒಂದ್ ಡೈಲಾಗ್ ಹೊಡೆದ್ರು ನಮ್ಮ ಅಪ್ಪಾಜಿ. ಅಲ್ಲಿಗೆ ಬರಕಲ್ಲ ಅವನಿಗೆ. ಎರಡು ಬೆಂಗಳೂರಿಗೆ ಸಣ್ಣದಾಗಿ ಕೊಚ್ಕೊಡಿ ಸಾಕು. ಎರಡೇ ಎತ್ಕೊಂಡು ಹೋಗೋಕ್ಕಾಗದು. ಅದ್ರ ಮೇಲೆ ನನಗೆ ಕೆಪಾಸಿಟಿ ಇಲ್ಲ. ಹಿಂಸೆ ಅದು ಅಲ್ಲಿಟ್ಟು ಅವ್ರು ಕೊಡ್ತಾರೆ. ಅದು ಕಾರಲ್ಲಿ ಬಂದ್ರಲ್ಲ ಅವತ್ತಾದ್ರೆ ಒಂದು ತಂದಿದ್ರು ಮಿಕ್ಕಿದವ್ರೆ ಇಲ್ಲ ಕೆಡಗ್ದವೆಲ್ಲ ಕೆಳಗೆ ಬಿದ್ದಿದ್ರಲ್ಲ ಹೊಡೆದೋಗೆ. ನನ್ನ ಮಕ್ಕಳು ಫಸ್ಟ್ ಯಾರ್ದು ಹೆಂಗಾರ ಆಗ್ಲಿ ಎಳ್ನೀರ್ ಕುಡಿಯೋಣ ಅಂತ ಕಾಯ್ತಾ ಕುತ್ಕೊಂಡಿದ್ದಾರೆ. ಯಾವ ಹೊಡ್ಕೊಂಡಿಲ್ಲ ಅಲ್ವಾ? ಇದು ಸರಿ ಬಿಳ್ಳೆ ಒಂದೊಂದು ಎಳ್ನೀರ್ ಕುಡಿತಾ ಇದ್ರೆ ಆಹಾ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ. ಫ್ರೆಶ್ ಎಳ್ನೀರ್ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಇಲ್ಲ ಬೊಕ್ಸು ನನಗಂಗೆ ಕುಡಿಯೋಕೆ ಬರಲ್ಲ. ಕರಿ ಇಲ್ಲಿಗೆ ಫೋಟೋ ಮಾಡ್ತೀನಿ. ಬೇಕು ಶಾತಮ್ಮಗಾಯ್ತು. ನನಗೆ 2 ಬಾಟ್ಲಿಗೆ ಹಾಕಿಸ್ಕೊತೀನಿ. 1 ಬಾಟ್ಲಿಗೆ 2 ತಗೊಂಡು ಹೋಗ್ತೀನಿ. ಸಾಕು ನಾನು ಕುಡಿಯೋದಿಲ್ಲ. ಪಾಪ ಇವಳು ತಿಂತಾಳೆ ಅವಳಂಗೆ ಗೊತ್ತಲ್ಲ ನೋಡು. ಬಾಯಿಲೆ ಶಾಂತಜಿ ಕರೆ ಹೋಗ್ತಂತ.
ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ನಮ್ಮ ತಾತ ನೀರು ಹಿಡಿತಾ ಇದ್ರು, ಬೋರ್ ಕರೆಂಟ್ ಕೊಟ್ಟಿದ್ರಲ್ವ, ಹಾಗಾಗಿ ಅಜ್ಜಿ ನಮ್ಮ ಅತ್ತೆಗೆ ಹಾಲು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಬೇಗ ಕರೆ ಬಿಟ್ಕೊಂತಿದ್ದಾರೆ. ಹಾಗೆ ಡೈರಿ ಕೂಡ ಹಾಲು ಹಾಕ್ಬೇಕಿತ್ತಲ್ವ, ಎರಡು ಒಟ್ಟಿಗೆ ಆಗುತ್ತೆ ಅಂತ ಸ್ವಲ್ಪ ಬೇಗ ಬಿಟ್ಕೊಂತಿದ್ರು. ಅಷ್ಟ್ರಲ್ಲಿ ಮಧ್ಯದಲ್ಲಿ ಆಟೋ ಬಂತು, ಹಾಗಾಗಿ ಸಡನ್ ಆಗಿ ಹೊರಟ್ರು ಅವರು. ಪೈಪ್ ಕನೆಕ್ಷನ್ ಎಲ್ಲ ಮಾಡಿ ಬೋರ್ ಆನ್ ಮಾಡೋದಕ್ಕೆ ಫೋರ್ಸ್ ಆಗಿ ನೀರ್ ಬರುತ್ತಲ್ಲ, ಪೈಪ್ ಹಸ್ಕೊಂಡು ಮನೆ ಮುಂದೆ ಎಲ್ಲ ನೀರ್ ಹರಿದಿತ್ತು. ಒಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಆಟ ಇವಾಗ ಒಂದು ಬಂತು. ಪವನ್ ಏನ್ ಮಾಡ್ತಾನೆ? ಮನೆ ಮುಂದೆ ಅಂಟೋಳಕಾಯಿ ಮರ ಇದೆ, ಹೆಸರು ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ಸಲ ಜೇನುಳ ಎಲ್ಲ ಹೂವು ಆಗಕ್ಕೆ ಬಿಡ್ತಾ ಇರ್ಲಿಲ್ಲ, ಉದುರಿಸ್ ಹೋಗೋದು. ಸಂಜೆಗೆ ಒಂದು ಸ್ನಾಕ್ಸ್ ರೆಸಿಪಿ ಮಾಡ್ಕೋಣ ಅಂತ ಮಾಡ್ತಾ ಇದ್ದೀನಿ. ಈ ಸ್ನಾಕ್ಸ್ ನ ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಒಂದು ಬಾಣಲೆಗೆ ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಬಟ್ಟೆ ಮೇಲೆ ಹಾಕೊಂಡು ಅದು ಸಿಪ್ಪೆನೆಲ್ಲ ತಕ್ಕೊಂತಾ ಇದ್ದೀನಿ. ಆಮೇಲೆ ಬೋಂಡ ಮಾಡೋ ಜಾಲರಿಗೆ ಹಾಕೊಂಡು ಆ ಸಿಪ್ಪೆನೆಲ್ಲ ತೆಗ್ದಿ ಆಮೇಲೆ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂತಾ ಇದೀನಿ. ಒಟ್ಟೆಲ್ಲ ಒಂದೇ ನಿಮಿಷಕ್ಕೆ ಕೆಳಗಡೆ ಬೀಳುತ್ತೆ ಈ ಜಾಲರಿಲಿ. ಇವಾಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಚಿಟಿಕೆ ಅಷ್ಟು ಅರಿಶಿನ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೂರನ್ನು ಹಾಕಿ ಇಮಿಡಿಯೇಟ್ ಹುರಿದಿಟ್ಕೊಂಡಿರೋ ಅಂತ ಕಡಲೆ ಬೀಜನ ಹಾಕಿ ಒಂದು 5 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಸಂಜೆ ಟೈಮಲ್ಲಿ ವೇಟ್ ಲಾಸ್ ಮಾಡೋರಿಗೆ ತುಂಬಾ ಹೊಟ್ಟೆ ಕೂಡ ಹಸಿತಾ ಇರುತ್ತೆ. ಏನಾದ್ರು ತಿನ್ಬೇಕು ಅಂದ್ರೆ ಈ ಸ್ನಾಕ್ಸ್ ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹುರಿದಿದ್ದು ಆದ್ಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂತಾ ಇದೀನಿ. ಇವಾಗ ಒಂದು ಬೌಲ್ಗೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನ ಸರ್ವ್ ಮಾಡ್ಕೊಂತಾ ಇದೀನಿ. ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿ, ತುರಿದಿರೋ ಅಂತ ಕ್ಯಾರೆಟ್ ತುರಿ, ಒಂದು ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ನಿಂಬೆಹಣ್ಣು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಸ್ನಾಕ್ಸ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.